ಗಳ ಎಣಸವಂತಾರ ನೋಡ್ರಿ. ಉಪಕಾರ ಮಾಡಿ ಅಪಕಾರ ಮಾಡೋರು. ಆದ್ರೆ ಇಂಥ ಒಬ್ಬರದಾರ, ಅವ್ರ ಮನುಷ್ಯರ ಒಳಗೆ ಬರೋದಿಲ್ಲ, ಮಹಾತ್ಮರೊಳಗೆ ಬರ್ತಾರೆ. ಅಪಕಾರ ಮಾಡಿದವಾಗ ಉಪಕಾರ ಮಾಡುವಂಥವ್ರು ಕೇವಲ ಮಹಾತ್ಮರು. ತನಗೆ ಕಾಡಿದವರನ್ನ ಸಿದ್ಧಾರ್ಥ ಉದ್ಧಾರ ಮಾಡಿದ್ರು, ಯಾರಿಗೂ ಶಾಪ ಕೊಡಲಿಲ್ಲ. ಪಾಪಿಯೊಬ್ಬನು ಬೆಂಕಿ ತೆಲ್ಲೆಯ ಮೇಲೆ ಇಟ್ಟರು ಸುಮ್ಮನಾದ. ಪಾಪಿಯೊಬ್ಬನು ಬೆಂಕಿ ತೆಲ್ಲೆಯ ಮೇಲೆ ಇಟ್ಟರು ಸುಮ್ಮನಾದ. ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ. ಆಪತ್ತು ಕಳೆದು ನಿನ್ನ ಮನೆಯಲ್ಲೇ ಸಿರಿಯು ಹೆಚ್ಚಳೆಂದ. ದೀಪದಂತೆ ಮೈ ಸುಟ್ಟುಕೊಂಡು ಜಗವೆಲ್ಲ ತಾ ಬೆಳಗಿದ. ಜಗದ ಪ್ರಿಯ ಜ್ಯೋತಿಯಾದ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳು. ಒಬ್ಬ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಒಂದಿನ ಶಿಗಿ ಹುಣ್ಣಿಮೆಗೆ ಭೂಮಿಗೆ ಚರಗ ಚಲೋ ಸಲುವಾಗಿ ಒಕ್ಕಲಿಗೆ ಹೋಗುವಾಗ ಒಕ್ಕಲಿಗೆ ತಲೆ ಮ್ಯಾಲ ಗಂಟು, ಬುತ್ತಿ ಗಂಟು, ಕೈಯಾಗ ಪೂಜೆ ಸಾಮಾನು, ಇನ್ನೊಂದು ಕೈಯಾಗ ಕುಳ್ಳು. ಯಾಕೆ ಹಿಂದಿನ ಕಾಲದಾಗ ಕಡ್ಡಿ ಪೆಟ್ಟಿಗೆ ಇದ್ದಿದ್ದಿಲ್ಲ. ಬೆಂಕಿ ಕುಳ್ಳು ತಗೊಂಡೋಗಿ ಲೋಬಾನ್ ಹಾಕಕ್ಕೆ ಒಂದು ಕೈಯಾಗ ಕುಳ್ಳ, ಪೂಜೆ ಸಾಮಾನು, ತಲೆ ಮ್ಯಾಲ ಚರ್ಗ, ಭಾಳ ಸಾಮಾನಾಗಿದ್ದು. ಹೊಲಕ್ಕೆ ಹೊಂಟಿದ್ದ. ಹೆಗ್ಗೇರಿ ಕಟ್ಟಿ ಮ್ಯಾಲ ಸಿದ್ಧಾರೂಢರು ಆತ್ಮಧ್ಯಾನದ ಕಣ್ಣು ಮುಚ್ಚಿ ಕುಂತಿದ್ರು. ನೋಡುವ ಇವೇನು ಕೆಲಸ ಇಲ್ದ ಕುಂತಾನ ಸ್ವಾಮಿ. ಕರ್ಕೊಂಡು ಹೋದ್ರಾತು. ಅವರಿಗೂ ಮತ್ತು ಮಧ್ಯಾಹ್ನಕ್ಕೆ ಪ್ರಸಾದಕ್ಕೆ ಮತ್ತು ನಮ್ಮ ಬಾಗಿಲಾಗ ತಿರ್ಕೊಂಡು ತಿನ್ನಾಕ ಬರ್ತಾನ. ಅದೇ ಎಲ್ಲ ಉಣ್ಣಾಕ ಕೊಟ್ರಕತ್ತ. ಬಾರೋ ನಿನಗೆ ಉಣ್ಣಾಕ ಕೊಡ್ತೀನ ಬಾ ಅಂತ ಕರೆದ. ಅಪ್ಪೋರು ಕಣ್ಣು ತೆಗಿಲಿಲ್ಲ. ನಕ್ಕವ, ಮಂದಿ ಮಳ್ಳು ಮಾಡ್ದಂಗೆ ನನ್ನ ಮಳ್ಳು ಮಾಡ್ತಿ ನೋಡೋ. ಕಣ್ಣು ಮುಚ್ಕೊಂಡು ಕುಂತ್ ಕೂಡಲೇ ನೀ ದೊಡ್ಡ ಸ್ವಾಮಿ ಆಗೋದಿಲ್ಲ. ಸರಳ ಬಾ, 2 ಸಾಮಾನು ಕೈಯಾಗಿ ನಾವು ತಗೋ, ಹೊಲಕ್ಕೆ ಹೋಗೋಣ ಅಂತ ಸಲಗಿಲ್ಲ. ತಿವಿದ್ರೂ ಸಹಿತ ಅಪ್ಪವ್ರು ಕಣ್ಣು ತೆಗಿಲಿಲ್ಲ. ಹಂಗೆ ಸಿಟ್ಟು ಬಂತು. ನಾಟಕ ಮಾಡ್ತಿದ್ದೆ, ಎಷ್ಟೊತ್ತು ನೀನು ನಾಟಕ ಮಾಡ್ತೀನಿ, ನಾನು ನೋಡೇ ಬಿಡ್ತೇನೆ ಅಂತೇಳಿ ಕೈಯಾಗಿದ್ದಂಥ ಬೆಂಕಿ ಕುಳ್ಳು ಅರ್ಧ ಮುರಿದು ಸಿದ್ಧಾರೂಢರು ತಲೆ ಮೇಲೆ ಇಟ್ಟು ಹೋದವ. ಎಷ್ಟೊತ್ತು ಕಣ್ಣು ಮುಚ್ತಿ ಕುಂದ್ರು ನೋಡೋಣ ಅಂತ ನೋಡೋದ್ರೊಳಗೆ ಬೆಂಕಿ ಗಾಳಿಗೆ ಹೊಗರಾಡಿ ಹತ್ಕೊಂಡು ದಗ ಉರಿಯಾಕತ್ತು. ಬೆಂಕಿ ಹತ್ತಿ ಉರಿಯಾಕತ್ತ ತಲೆ ಮ್ಯಾಲ. ಉಜ್ಜಣ್ಣವ್ರು ಭೀಮಪ್ಪ ಅಂತ ಹೇಳಿ ಸಿದ್ಧಾರೂಢಪ್ಪ ಹುಡ್ಕೊಂಡು ಬಂದು ರೊಟ್ಟಿ ಉಣಿಸಿ ಹೊಕ್ಕಿದ್ದ. ಅವ ಅಜ್ಜನ ಹುಡ್ಕೊಂತ ಬಂದು ನೋಡೋದ್ರೊಳಗೆ ತಲೆ ಮ್ಯಾಲ ಬೆಂಕಿ ಹತ್ತಿ ಉರಿಯಾಕತ್ತೈತಿ. ಅಜ್ಜಗ ಸಮಾಧಿ ಹತ್ತಿ ಬಿಟ್ಟೈತಿ. ನಿರ್ವಿಕಲ್ಪ ಸಮಾಧಿ ಒಳಗೆ ಅವ್ರಿಗೆ ಬಹಿರ್ಪ್ರಜ್ಞೆಯಲ್ಲಿ ನೆತ್ತಿ ಸುಡುವಾಗ ಅಪ್ಪ ಸಿದ್ಧಾರೂಢ ಅಂತ ಕೂಗಿದಾಗ ಕಣ್ಣು ತೆಗೆದು ನೋಡಿದ್ರೆ ತಲೆ ಮ್ಯಾಲ ಬೆಂಕಿ ಉರಿತಿತ್ತು. ಮನುಷ್ಯನ ಅನ್ಕೊಂಡ್ರಂತ ನಾ ಸಣ್ಣವಿದ್ದಾಗ ನನ್ನ ತಲೆ ಮ್ಯಾಲ ಹಾವು ಹಿಡಿಯತ್ತಾಡ್ತಿತ್ತು. ನಾ ಅವಾಗ ತಿಳ್ಕೊಂಡಿದ್ದೆ ನಾನು ಸರ್ಪಭೂಷಣ. ಈಗ ಪರಮಾತ್ಮನ 3ನೇ ಕಣ್ಣು ಅಗ್ನಿ ನೇತ್ರ ನನ್ನ ತಲೆ ಮ್ಯಾಲ ಬಂದತ್ತಂದ್ರೆ ನಾ ಈಗ ಅಗ್ನಿದರ. ತನ್ನ ಅನುಸಂಧಾನ ಮಾಡುವಾಗ ಭೀಮಪ್ಪ ಬರ್ತಾನ. ಅಪ್ಪ ಸುಡಕತ್ತೈತಿ ಎಲ್ಲಿ ತೆಗಿತಾನಂತ ತೆಗಿಯಾಕ ಬಂದ್ರೆ ಸಿದ್ಧಾರೂಢ ಕೈ ತರಗಿದ್ರು. ತೆಗಿಬೇಡ. ಯಾಕಿಪ್ಪ? ಯಾವತ್ತ ತನ್ನ ಸಂತೋಷಕ್ಕೆ ಬೆಂಕಿ ನನ್ನ ತಲೆ ಮೇಲೆ ಇಟ್ಟು ಹೋಗ್ಯಾನ, ಅವನ ಬಂದು ತೆಗಿತಾನ, ನೀ ತೆಗಿಬೇಡ ಭೀಮ. ಯಪ್ಪ ಅವನು ಬರೋತನ ನೆತ್ತಿ ಸುಡ್ತತಿ ಜಾಂಡ. ಭೀಮ, ಬೆಂಕಿಗೆ ಬೆಂಕಿ ಏನು ಮಾಡೋದಿಲ್ಲ, ನನಗೇನು ಬೆಂಕಿ ಏನು ಮಾಡೋದಿಲ್ಲ, ನೀ ಸುಮ್ಮನೆ ಅಂದ್ರೆ ಸಿದ್ಧಾರೂಢರು ಅಷ್ಟೊತ್ತಿಗೆ ಅಲ್ಲೊಂದು ಪವಾಡ ಆಗಿತ್ತು. ಅವ ಯಾವ ಬೆಂಕಿ ಇಟ್ಟು ಹೋಗಿದ್ದ ಅವನ ಮೈಯಾಗ ಬೆಂಕಿ ಹತ್ತಿ ಉರಿಯಾಕತ್ತು. ಅವನು ಉರಿ ತಾಳಲಾರದೆ ಒಡ್ಕೊಂತ ಬಂದು ಸಿದ್ಧಾರೂಢಪ್ಪನ ಕಾಲು ಹಿಡಿದು ತಪ್ಪ ಅಂತೇಳಿ ತನ್ನ ಕೈಯಾರುತ್ತ ಬೆಂಕಿ ತೆಗದ. ಸಿಟ್ಟು ಬಂದು ಭೀಮಪ್ಪ ಬಡಿಯಾಕ ಹೋದವನ್ನ ಸಿದ್ಧಾರೂಢ ತರಬೇದ್ರು. ಹೊಡಿಬೇಡ. ಯಾಕೆ ಹೊಡಿಬಾರ್ದು? ಏನಿಲ್ಲಪ್ಪ, ಅವನ ಕರ್ಮ ಕಳೆದಾನ. ಯಾಕ? ಸುಟ್ಟ ನನ್ನ ತಲೆ ಸುಟ್ಟು ನನ್ನ ಕರ್ಮ ಕಳೆದಾನ. ಇವತ್ತಿಗೂ ಸಿದ್ಧಾರೂಢರ ಮೂರ್ತಿ ನೀವು ಏನಾದರೂ ಅವಕಾಶ ಸಿಕ್ಕರು ನೋಡ್ರಿ. ಅವ್ರು ಇದ್ದಾಗ ತಲೆ ಸುಟ್ಟದಟ್ಟ ಅಲ್ಲ, ಅವ್ರ ಮೂರ್ತಿ ಇವತ್ತು ಗದಿಗೆ ಮ್ಯಾಲಿನ ಸ್ಥಾಪನೆ ಮಾಡ್ಯಾರ. ಅದ್ರ ನೆತ್ತಿ ಪೇಟ ಹಾಕಿರ್ತಾರೆ ಕಾಯಂ. ನಿಮಗೇನು ನಿಮ್ಮ ಪುಣ್ಯ ನಶೀಬ್ ಏನಾರ ಸಿಕ್ಕರು ಅವಕಾಶ ಸಿಕ್ಕರು ನೋಡಿ ಹೋಗ್ರಿ. ಆ ಮ್ಯಾಲ ಹತ್ತಿ ನೋಡಿದ್ರೆ ಅವ್ರ ನೆತ್ತಿ ಇವತ್ತಿಗೂ ಮೂರ್ತಿ ಒಳಗೆ ಸಹಿತ ಸುಟ್ಟು ಕಲಿ ಇವತ್ತಿಗೂ ಐತಿ. ಮೂರ್ತಿ ಒಳಗೆ ಮೂಡೈತದ ಸುಟ್ಟು ಕಲಿ.
ಇರಲಿ ಯಪ್ಪ, ಅವನು ಮುಗಿಸ್ಬಿಡ್ತಾನೆ ಅಂತೀವ. ಬೀದ್ರ ಭೀಮಪ್ಪಗಂತಾರೆ ಹೊಡಿಬಾರದಪ್ಪ, ನಾನು ಹೊಡೆಯಂಗಿಲ್ಲ, ಹಂಗಾರೆ ನೀನೇ ಶಾಪ್ ಕೊಟ್ಬಿಡು, ಅವನು ಸುಟ್ಟು ಬಿಡು ಅಂತ ಸಿದ್ಧಾರೂಢರಿಗೆ ಬೇಡಿದಾಗ ಭೀಮಪ್ಪಗೆ ಸಿದ್ಧಾರೂಢ ಅಂತಾರೆ, ಭೀಮ ನನ್ನ ಕಣ್ಣಾಗ ನಾನ ಬೆಳ್ಳಿಟ್ಕೊಳ್ಳೇನೋ. ಈ ಶಬ್ದ ಹೆಂಗೈತೆ ನೋಡ್ರಿ, ನನ್ನ ಕಣ್ಣಾಗ ನಾನ ಬೆಳ್ಳಿಟ್ಕೊಳ್ಳೇನೋ. ಅವನು ಬ್ಯಾರೆ ನಾ ಬ್ಯಾರೆ ಅಂದ್ರೆ ಶಾಪ್ ಕೊಡೋದು. ಎಲ್ಲರ ಒಳಗೆ ಆತ್ಮರೂಪದಿಂದ ನಾನೇ ಅದನ್ನಂದಾಗ ನನಗೆ ನಾನು ಶಾಪ್ ಕೊಟ್ಕೊಡೋದನಪ್ಪ. ಅವೇನು ಕೆಟ್ಟವಲ್ಲ, ನನ್ನ ಕರ್ಮ ಸುಟ್ಟಾನ ಬಿಡು. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿ ಕೊಟ್ಟವರು, ತಲೆ ಮ್ಯಾಲ ದೂಕಿ ಇಟ್ಟವರು, ಬಾವ್ಯಾಗ ದೂಕಿ ಬಿಟ್ಟವರು, ದ್ವೇಷದ ತಾಪದಲ್ಲಿ ಸುಟ್ಟು ಒಳಗೊಳಗ ಬಾಧೆ ಕೊಟ್ಟವರು, ವಿಷವನ್ನು ಉಣಿಸ ಬಂದವರು, ಅಪವಾದಗಳನ್ನು ತಂದವರು, ಇವರನ್ನ ಒಂದು ಬಾಂಧವರು ಸಿದ್ಧಾರೂಢ ನುಡಿದಿಹರು. ಏನಂದರು? ಇವರನ್ನ ಬಂದು ಬಾಂಧವರು ಸಿದ್ಧಾರೂಢ ನುಡಿದಿಹರು. ಬಸವಣ್ಣನ ವಚನ ಹೇಳಬಹುದು ಎಲ್ಲರೂ, ಆದ್ರೆ ಬಸವಣ್ಣ ಇದ್ದಂಗೆ ಇರಾಕ ಆಗ್ತತೇನು? ಅವ್ರು ಹೇಳ್ದಂಗೆ ನಡೆಯಾಕತ್ತೇನು? ಹೊಯ್ದವರನ್ನ ಹೊರೆದವರೆಂದೆ, ಬಡಿದವರನ್ನ ಬಂಧುಗಳೆಂಬೆ, ಬೈದವರನ್ನ ಹೊಂದಿದವರೆಂದೆ. ಅದು ಹೇಳಕ್ಕೆ ಭಾಳ ಸರಳ. ಹೊಡೆದವ್ರಿಗೆ ತಡ್ಕೊಂಡ ಸಿದ್ಧಾರೂಢರು ಶಾಪ್ ಕೊಡಬಾರದಪ್ಪ, ಅವ ನನಗೆ ಕರ್ಮ ಸುಟ್ಟಾನಂದ್ರ ಅವನಿಗೆ ಆಶೀರ್ವಾದ ಮಾಡ್ಬೇಕಪ್ಪ ಅಂತೇಳಿ ಸಿದ್ಧಾರೂಢಪ್ಪ ಎದ್ದು ಬಂದು ನಮ್ಮ ತಲೆ ಮ್ಯಾಲ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಯಪ್ಪ, ಇವತ್ತಿನಿಂದ ನಿನ್ನ ಬಡತನ ನಷ್ಟವಾಗಿ ನಿನ್ನ ಮನೆ ಒಳಗೆ ಸುಖ ಸಮೃದ್ಧಿ ಸಂಪತ್ತು ಹೆಚ್ಚಾಗಲಿ ಅಂತ ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡಿದ್ರು. ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿಯು ಹೆಚ್ಚಲೆಂದ, ದೀಪದಂತೆ ಮೈ ಸುಟ್ಟುಕೊಂಡು ಜಗವೆಲ್ಲ ತಾ ಬೆಳಗಿದೆ. ಹೆಂಗೆ ದೀಪ ತಾನು ಸುಟ್ಟುಕೊಂಡು ಮಂದಿಗೆ ಬೆಳಕು ಮಾಡ್ತತಿ, ಹಂಗೆ ಸಿದ್ಧಾರೂಢಪ್ಪ ತಲೆ ಮ್ಯಾಲ ಬೆಂಕಿ ಇಟ್ಟು ಪಾಪಿಗೆ ಆಶೀರ್ವಾದ ಮಾಡಿದವರು ಜಗತ್ನಾಗ ಒಬ್ಬರೇ ಒಬ್ಬರು, ಅವ್ರ ಜಗದ್ಗುರು ಸಿದ್ಧಾರೂಢರು. ಇಂಥ ಅನೇಕ ಕಾಡಾಟ. ಈ ಪ್ರಸಂಗ ಹೆಂಗೆ ಬಂದತ್ತಂದ್ರೆ ಇದನ್ನು ಮುಂದುವರಿಸಬೇಕು ನಾವು. ಸಮಯ ಕಟ್ಟಾಗೈತಿ, ಮುಗಿದೈತಿ, ಸಮಯ ಆಗನೇ ನಮ್ದು ಮುಗಿದೈತಿ. ಒಟ್ಟಾರೆ ನಾವು ನೀವು ಅರ್ಥ ಮಾಡ್ಕೊಳೋದು ಏನಂದ್ರೆ, ಒಂದೀಡು ತಡ್ಕೊಳ್ರಿ. ಹಿಂಗೆ ಬರೀ ಪುರಾಣ ಕೇಳಿ ಹೋಗೋದಲ್ಲ, ಮತ್ತೆ ಇಲ್ಲಿ ಸಿದ್ಧಾರೂಢ ಪುರಾಣ ಕೇಳೋದು, ಹೋಗಿ ಮನೆಯಾಗ ಕುಸ್ತಿ ಹಿಡಿಯೋದು, ಜಗಳ ಮಾಡೋದು, ಬೈಯೋದು, ಹೊಡೆಯೋದಾಡೋದು ಇಲ್ಲ. ಯಾರು ನಮ್ಮನ್ನ ಕಾಡಾಕತ್ತಾರಂದು ತಿಳ್ಕೊಬೇಕು. ಹಿಂದಿನ ಜನ್ಮದಾಗ ನಾ ಅವ್ರಿಗೇನೋ ಕಾಡೇನಿ, ಈಗ ನನಗೆ ಆತ್ಯಾಗಿ ಕಾಡಾಕತ್ತಾಳ, ಈಗ ನನಗೆ ಸೊಸೆಯಾಗಿ ಕಾಡಾಕತ್ತಾಳ. ಇಷ್ಟು ತಿಳ್ಕೊಂಡ್ಬಿಟ್ರೆ ಜಗಳನೇ ಬರೋದಿಲ್ಲ. ಬೈಲಿ ಬಿಡು, ಇರ್ಲಿ ಬಿಡು, ಇರ್ಲಿ ಅಂತ ಏನು ತಡ್ಕೊಂತಿರಲ್ಲ, ನೀವೇ ದೊಡ್ಡವ್ರು ಹಾಕಿರಿ. ಯಾರು ಶಡ್ ಹೊಡಿತಾರ ಅವ ಹಮ್ಮಿಗೆ ಹೋಗಿ ಬ್ರಹ್ಮ ಕೆಟ್ಟಿದ್ನಂತ ಶಡ್ ಹೊಡಿಯಕ್ಕೆ ಹೋಗ್ಬೇಡ್ರಿ, ಸೋತು ಹೋಗ್ರಿ. ತಾಳಿದವನು ಬಾಳಿಯಾನು. ಯಾರು ತಡ್ಕೊಂತಾರ ಅವ್ರ ದೇವ್ರಾಕಾರ. ಇವತ್ತು ಸಿದ್ಧಾರೂಢಪ್ಪ ಭಗವಂತ ಆಗ್ಯಾನ. ಇಷ್ಟು ದುಷ್ಟರವ್ರನ್ನ ಕಾಡಿದ್ರು, ಕಾಡಿದವರಿಗೂ ಒಳ್ಳೇದಾಗಲಿ ಅಂತ ಹರಿಸಿದ ಜಗದ್ಗುರು ಸಿದ್ಧಾರೂಢರು. ಇದೇ ಚರಿತ್ರೆ ನಾಳೆ ಇದೇ ಪ್ರಸಂಗದಿಂದ ಮುಂದುವರಿತೈತಿ ಅಂತ ಹೇಳ್ತಾ 4 ನುಡಿ ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಜಯ ಮಂಗಲಂ, ಜಯ ನಮಃ ಪಾರ್ವತಿ.